ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 30 ಸ್ವಯಂ ಬರಿದು ಮಾಡಿಕೊಳ್ಳುವುದು. ಯೇಸುವಿನ ನರಾವತಾರವು ಸ್ವಯಂ ಬರಿದಾಗೆ ಮಾಡಿಕೊಳ್ಳುವ ಶ್ರೇಷ್ಠ ಕಾರ್ಯವಾಗಿದೆ. ಅಪೊಸ್ತಲ ಪೌಲನು ಫಿಲಿಪಿಯವರಿಗೆ ಬರೆದ ತನ್ನ ಪತ್ರದಲ್ಲಿ ಕ್ರಿಸ್ತನಂತೆ ಮನೋಭಾವವನ್ನು ಹೊಂದಲು ಅವರನ್ನು ಪ್ರೋತ್ಸಾಹಿಸುತ್ತಾನೆ. ಒಬ್ಬರಿಗಾಗಿ ಒಬ್ಬರು ತಮ್ಮನ್ನು ಬರಿದು ಮಾಡುವ ಮನೋಭಾವ, ತನ್ನನ್ನು ತಾನು ಶೂನ್ಯನನ್ನಾಗಿ ಮಾಡಿಕೊಂಡ ಆತನಂತೆ ಇರುವಂತೆ ಅವನು ಭಕ್ತರನ್ನು ಉತ್ತೇಜಿಸುತ್ತಾನೆ. ನಮ್ಮನ್ನು ನಾವು ಸಾಬೀತುಪಡಿಸಲು ಜಗತ್ತು ನಿರಂತರವಾಗಿ ನಮ್ಮನ್ನು ಒತ್ತಾಯಿಸುತ್ತಾ ಇರುತ್ತದೆ. ಆದರೆ ಯೇಸು ತನ್ನನ್ನು ಏನೂ ಇಲ್ಲದವನನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿದನು. ನಮ್ಮನ್ನು ಬರಿದು ಮಾಡುವಲ್ಲಿ ನಮ್ಮ ಸಾಮಾನ್ಯ ಭಯ ಏನೆಂದರೆ ಇತರರು ನಮ್ಮನ್ನು ದುರುಪಯೋಗ ಪಡಿಸಿಕೊಳ್ಳುವ ಭಯ. ದೇವರ ರಾಜ್ಯದ ತತ್ವವು ಪ್ರಪಂಚದ ತತ್ವಕ್ಕಿಂತ ಬಹಳ ಭಿನ್ನವಾಗಿದೆ. ಬೈಬಲ್ ಹೇಳುತ್ತದೆ, ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುತ್ತಾನೆ, ಹೆಚ್ಚಿನವನಾಗಬೇಕು ಎನ್ನುವವನು ಎಲ್ಲರ ಸೇವಕನಾಗಬೇಕು. ದೊಡ್ಡವನಾಗಲು ಬಯಸುವವನು ರಾಜ್ಯದಲ್ಲಿ ಕನಿಷ್ಠನಾಗಬೇಕು. ಈ ಮನೋಭಾವವನ್ನು ಯೇಸುವಿಗಿಂತ ಉತ್ತಮವಾಗಿ ಯಾರು ಚಿತ್ರಿಸಿದ್ದಾರೆ? ಮಾನವ ಕುಲದ ಬಂಧಿತ ಸೇವಕನಾಗಲು ಆತನು ತನ್ನ ಎಲ್ಲ ಶಕ್ತಿಗಳು ಮತ್ತು ವೈಭವದಿಂದ ತನ್ನನ್ನು ತಾನೇ ಬರಿದು ಮಾಡಿದನು. ಪರಿಣಾಮವಾಗಿ ತಂದೆಯಾದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು ಮತ್ತು ಆತನಿಗೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಕೊಟ್ಟನು. ಆದಾಗ್ಯೂ ಆತ್ಮಿಕ ಕುರುಡುತನದ ಜಗತ್ತಿನಲ್ಲಿ ಗುರುತಿಸಬಹುದಾದ ಮತ್ತು ಪ್ರಭಾವಶಾಲಿಯಾದ ಬ್ರ್ಯಾಂಡ್ ಅಥವಾ ಚಿತ್ರವನ್ನು ನಾವೇ ರೂಪಿಸಿಕೊಳ್ಳಲು ಮತ್ತು ನಿರ್ಮಿಸಲು ನಾವು ಒತ್ತಾಯಿಸಲ್ಪಡುತ್ತೇವೆ. ಈ ಅನ್ವೇಷಣೆಯಲ್ಲಿ ಪ್ರತಿಯೊಬ್ಬರೂ ಅಲ್ಪಾವಧಿಯ ವೈಭವ ಮತ್ತು ಲಾಭವನ್ನು ನೋಡುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಯೇಸು ಅತ್ಯಂತ ಜನಪ್ರಿಯವಲ್ಲದ ಕೆಲಸಗಳನ್ನು ಮಾಡಿದನು, ಆದರೂ ಗಮನಿಸಲ್ಪಟ್ಟನು. ಈ ರೀತಿಯ ಉದಾಹರಣೆ ಎಂದರೆ ಮದರ್ ತೆರೆಸಾ. ಅವರನ್ನು ಗಟರ್ ಸೇಂಟ್ ಎಂದು ಕರೆಯಲಾಗುತ್ತದೆ. ಅವಳ ಜೀವನ ಪಯಣದ ಕೊನೆಯಲ್ಲಿ ಅವಳ ಸ್ವತ್ತುಗಳು 1 ಬಕೆಟ್ ಮತ್ತು ಅವಳ 2 ಸೆಟ್ ಸೀರೆಗಳು ಮಾತ್ರ. ದೇವರ ರಾಜ್ಯಕ್ಕಾಗಿ ಅವಳು ನಿಜವಾಗಿಯೂ ಏನೂ ಇಲ್ಲದವಳಾದಳು. ಬಡ ಮಕ್ಕಳಿಗಾಗಿ ಹಣ ಸಂಗ್ರಹಿಸಲು ಆಕೆ ಕೋಲ್ಕತ್ತಾದ ಬೀದಿಗೆ ಇಳಿದ ಕಥೆಯೊಂದು ಜನಪ್ರಿಯವಾಗಿದೆ. ಅವಳು ಒಬ್ಬ ಶ್ರೀಮಂತ ವ್ಯಕ್ತಿಯ ಮುಂದೆ ಕೈ ಒಡ್ಡಿ ಸಹಾಯಕ್ಕಾಗಿ ಬೇಡಿದಳು. ಆ ಶ್ರೀಮಂತ ಅವಳ ಕೈಯ ಮೇಲೆ ಉಗುಳಿದ. ಮದರ್ ತೆರೆಸಾ ತನ್ನ ಸೀರೆಗೆ ಉಗುಳನ್ನ ಒರೆಸಿಕೊಂಡು ಇನ್ನೊಂದು ಕೈಯನ್ನು ಚಾಚಿ ಸರಳವಾಗಿ ಕೇಳಿದರು, ಸರ್, ನನಗೆ ಅರ್ಹವಾದದ್ದನ್ನು ನೀವು ನನಗೆ ಕೊಟ್ಟಿರಿ. ಈಗ ಬಡವರ ಅಗತ್ಯತೆಗೆ ನೀಡಬಹುದೇ? ಮಾನವೀಯವಾಗಿ ನಾನು ಅವಳ ಸ್ಥಾನದಲ್ಲಿ ನನ್ನನ್ನು ಕಲ್ಪಿಸಿಕೊಳ್ಳಲಾರೆ. ನಾನು ಬಹುಶಃ ಕೋಪದಿಂದ ಕೆಂಡ ಕಾರಿ ಅವನನ್ನು ಶಪಿಸುತ್ತಿದ್ದೆ. ಆದರೆ ಅವಳ ಬರಿದಾಗಿಸುವ ಕ್ರಿಯೆಯು ಆ ಶ್ರೀಮಂತ ವ್ಯಕ್ತಿಯ ಹೃದಯವನ್ನು ತಿರುಗಿಸಿತು. ಮದರ್ ತೆರೆಸಾ ಅವರು ಯಾವುದೇ ಫಾರ್ಚೂನ್ 500 ಕಂಪನಿಗಳಿಗಿಂತ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಆಕೆಯ ಅಂತ್ಯಕ್ರಿಯೆಯನ್ನು ಹಲವಾರು ರಾಷ್ಟ್ರಪತಿಗಳು ಮತ್ತು ಪ್ರಧಾನ ಮಂತ್ರಿಗಳೊಂದಿಗೆ ಗೌರವಿಸಲಾಯಿತು. ಆಕೆಯನ್ನು ಉದಾತ್ತಗೊಳಿಸಿದ್ದು ಮಾಧ್ಯಮಗಳು ಅಲ್ಲ, ಬದಲಿಗೆ ದೇವರೇ. ಕ್ರಿಸ್ತನು ನಮ್ಮಲ್ಲಿ ಕಾಣುವಂತೆ ನಾವು ನಮ್ಮನ್ನು ಶಿಲುಬೆಗೆ ಏರಿಸಲು ಸಿದ್ಧರಾಗಿದ್ದೇವೆಯೋ? ನಮ್ಮ ಜೀವನದಲ್ಲಿ ಅವರಂತೆ ಆಗಲು ದೇವರ ಕೃಪೆಗಾಗಿ ಪ್ರಾರ್ಥಿಸೋಣ. ಕರ್ತನೇ, ಸ್ವಯಂ ಬರಿದಾಗಿಸುವ ನಮ್ಮ ಮನೋಭಾವದಲ್ಲಿ ನಿನ್ನಂತೆ ಇರಲು ನಮಗೆ ಹೆಚ್ಚು ಅಗತ್ಯವಿದೆ. ನಿನ್ನ ಮಹಿಮೆಗಾಗಿ ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಮೇಲಕ್ಕೆತ್ತುವಂತೆ ನಮ್ಮನ್ನು ವಿನಮ್ರಗೊಳಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.